ಈಗ ನಮ್ಮ ಕೈಯಲ್ಲಿರೋದು ಕ್ರಾಸ್ಬೀಟ್ಸ್ ಬ್ರ್ಯಾಂಡ್ ಕಡೆಯಿಂದ ಇಂಟೆನ್ಸ್ ಅಂತ ಒಂದು ಟ್ರೂ ವೈರ್ಲೆಸ್ ಇಯರ್ಫೋನ್. ಸೊ ಇದನ್ನ ನಾವು ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ನೋಡಕ್ಕೆ ಹೇಗಿದೆ, ಪ್ರಾಡಕ್ಟ್ನ ಸ್ಪೆಸಿಫಿಕೇಶನ್ಸ್ ಏನು ಎಲ್ಲದ್ರ ಬಗ್ಗೆನೂ ನಾವು ನೋಡೋಣ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಹೈಪರ್ ಬೇಸ್ ಸಪೋರ್ಟ್ ಮಾಡುತ್ತಂತೆ, 11mm ನ ಡ್ರೈವರ್ ಅನ್ನು ಯೂಸ್ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ENC ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಇದೆ, ಸ್ಲಿಮ್ಮೆಸ್ಟ್ ಸ್ಟೆಮ್ ಅನ್ನು ಕೊಟ್ಟಿದ್ದಾರೆ. ಇಯರ್ಬಡ್ಸ್ ಇದೆಯಲ್ಲ ಸ್ವಲ್ಪ ಸ್ಲಿಮ್ ಆಗಿ ಇರುತ್ತೆ. ಮತ್ತೆ ಯುನಿಕ್ ಆದ ಒಂದು ಲೆದರ್ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತ ಅದನ್ನ ನಾವು ಯೂಸ್ ಮಾಡಿ ನೋಡೋಣ. ಮತ್ತೆ ಇದರಲ್ಲಿ ನಮಗೆ ಸ್ನ್ಯಾಪ್ ಚಾರ್ಜ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಎಲ್ಲ ಸ್ವಲ್ಪ ಸ್ಪೀಡ್ ಆಗಿರುತ್ತೆ. ಮತ್ತೆ 60 ಗಂಟೆಗಳ ಒಂದು ಪ್ಲೇ ಟೈಮ್ ನ ನೋಡ್ಕೊಬಹುದು, ಒಳ್ಳೆ ವಿಷಯ. ಮತ್ತೆ ಹಾಲ್ ಸ್ವಿಚ್ ಸಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಅನ್ನು ಓಪನ್ ಮಾಡಿದ್ದು ಈ ರೀತಿಯಾದ ಒಂದು ಕೇಸನ್ನು ನೋಡ್ಕೊಬಹುದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಲೆದರ್ ಟೆಕ್ಸ್ಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಹಿಂಗೆ ಓಪನ್ ಮಾಡೋಣ. ಸೊ ಇಯರ್ಬಡ್ಸ್ ಅನ್ನ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಮತ್ತೆ ಯೂಸ್ ಮಾಡಿ ಇದರಲ್ಲಿ ಬರುವಂತಹ ಸೌಂಡ್ ಕ್ವಾಲಿಟಿ ಹೇಗಿದೆ, ಮತ್ತೆ ಕಿವಿಯಲ್ಲಿ ಯಾವ ತರ ಕಂಫರ್ಟಬಲ್ ಕುತ್ಕೊಳ್ಳುತ್ತೆ ಎಲ್ಲ ಅದ್ರ ಬಗ್ಗೆನೂ ನಾವು ನೋಡೋಣ. ಇನ್ನು ಬಾಕ್ಸ್ನ ಒಳಗಡೆ ನೋಡೋದಾದ್ರೆ ಅಡಿಷನಲ್ 6 ಮಂತ್ ವಾರಂಟಿಯನ್ನು ಕ್ಲೈಮ್ ಮಾಡೋಕ್ಕೆ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಫ್ರೀ ಗಾನಾ ಪ್ಲಸ್ ಸಬ್ಸ್ಕ್ರಿಪ್ಷನ್ಗೆ ಒಂದು ಕಾರ್ಡ್, ಮತ್ತೆ ಯೂಸರ್ ಮ್ಯಾನ್ಯಲ್ ಡೌನ್ಲೋಡ್ ಮಾಡೋಕ್ಕೆ ಒಂದು ಸಿಂಪಲ್ ಆದ ಕಾರ್ಡನ್ನು ಕೊಟ್ಟಿದ್ದಾರೆ. ಮತ್ತೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಇಯರ್ಬಡ್ಸ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಫಸ್ಟ್ ಈ ಒಂದು ಕೇಸ್ನ ಡಿಸೈನ್ ಇಂದ ಬರೋಣ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಕೇಸ್ನ ಮೇಲೆ ಒಂಥರ ಲೆದರ್ ಟೆಕ್ಸ್ಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಗ್ರಿಪ್ಪಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾದ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅಂಡ್ ಆಟೋಮೆಟಿಕ್ ಕೂಡ ಕ್ಲೋಸ್ ಆಗುತ್ತೆ ಹಿಂಗೆ ಶೇಕ್ ಮಾಡುವಾಗ. ಅಂಡ್ ಇದರಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ಇದು ಇಷ್ಟು ಈಸಿಯಾಗಿ ಏನು ಬೀಳೋದಿಲ್ಲ. ಓಕೆ. ಆ್ಯಂಡ್ ಇಯರ್ಬಡ್ಸ್ನ ಬಗ್ಗೆ ಮಾತಾಡೋದಾದರೆ ತುಂಬಾ ಲೈಟ್ ವೆಯ್ಟ್ ಆಗಿದೆ. ಸೊ ಕಿವಿಗೆ ಹಾಕ್ಕೊಳ್ಳುವಾಗ ಕಂಫರ್ಟ್ ನೋಡಬೇಕಂದ್ರೆ ಸೊ ಸಖತ್ತಾಗಿ ಕುತ್ಕೊಳ್ಳುತ್ತೆ. ಇದೊಂದು ಹಾಫ್ ಇಯರ್ ಡಿಸೈನ್ನ ಜೊತೆಗೆ ಬರ್ತಾ ಇದೆ. ಇನ್ನು ಇದರಲ್ಲಿ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋದಾದ್ರೆ ಸೌಂಡ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಬೇಸ್ ಎಫೆಕ್ಟು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇದು ಬ್ಲೂಟೂತ್ನ 5.3ನ ಜೊತೆಗೆ ಬರ್ತಾ ಇದೆ. ಒಳ್ಳೆ ಒಂದು ಕನೆಕ್ಟಿವಿಟಿಯನ್ನು ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಅದು ಮಾತ್ರ ಅಲ್ಲದೆ ಇದರಲ್ಲಿ ಗೇಮಿಂಗ್ ಮೋಡನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದು ತುಂಬಾ ಒಳ್ಳೆ ವಿಷಯ. ಯಾರೆಲ್ಲ ಗೇಮರ್ಸ್ ಆಗಿರ್ತಾರೋ ಅವರಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯೂಸಿಕ್ ಮೋಡ್ ನಾರ್ಮಲ್ ಆಗಿ ಇದ್ದೇ ಇದೆ. ಆ್ಯಂಡ್ ಇದರ ಚಾರ್ಜಿಂಗ್ ಟೈಮ್ ಅಂತ ನೋಡೋದಾದ್ರೆ ನೀವು ನಾರ್ಮಲ್ ವಾಲ್ಯೂಮ್ನಲ್ಲಿ ಇದರಲ್ಲಿ ಸಾಂಗ್ಸ್ ಎಲ್ಲ ಕೇಳ್ತಿದ್ದೀರಾ ಅಂದರೆ ಒಂದು 5 ರಿಂದ 6 ಗಂಟೆ ತನಕ ಬರುತ್ತೆ. ಅಥವಾ ಕೇಸನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಟೋಟಲ್ ಆಗಿ ಸಾಂಗ್ಸ್ ಎಲ್ಲ ಕೇಳ್ತೀರಾ ಅಂದರೆ ಟೋಟಲ್ ಆಗಿ ನಿಮಗೆ 60 ಗಂಟೆಗಳ ಕಾಲ ಚಾರ್ಜಿಂಗ್ ಟೈಮ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಅಂತ ನೋಡೋದಾದ್ರೆ 1700 ರೂಪಾಯಿ ಅಂತ ಇಟ್ಟಿದ್ದಾರೆ. ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೇನಾದರೂ ಒಂದು ಬೆಸ್ಟ್ ಕ್ವಾಲಿಟಿ TWS ಇಯರ್ಬಡ್ಸ್ ಬೇಕು ಅಂದರೆ ಇದನ್ನು ನೀವು ತಗೊಬಹುದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.